ನಮಸ್ಕಾರ ಸ್ನೇಹಿತರೆ, ಸ್ಕಾಲರ್ಶಿಪ್ ಅಪ್ಡೇಟ್ಗೆ ಸ್ವಾಗತ ಸುಸ್ವಾಗತ. ಓಕೆ, ಈ ಒಂದು ವಿಡಿಯೋದಲ್ಲಿ ಹೊಸ ಒಂದು ಸ್ಕಾಲರ್ಶಿಪ್ ಮುಖಾಂತರ ಬಂದಿದ್ದೀನಿ. ಓಕೆ, ಇಲ್ಲಿ ಸ್ಕ್ರೀನ್ ಮೇಲೆ ಕಾಣ್ತಾ ಇದೆ ಡಾಕ್ಟರ್ ಅಬ್ದುಲ್ ಕಲಾಂ ಸ್ಕಾಲರ್ಶಿಪ್ ಫಾರ್ ಮೆಡಿಕಲ್ ಆ್ಯಂಡ್ ಇಂಜಿನಿಯರಿಂಗ್ ಆಸ್ಪರೆಂಟ್ 2024 ಅಂತ ಹೇಳಿದ್ರೆ ಸ್ಕಾಲರ್ಶಿಪ್ ಫಾರ್ INR 20,000 ಅಂತಂದರೆ 20,000 ರೂಪಾಯಿದು ಒಂದು ಸ್ಕಾಲರ್ಶಿಪ್ದು ಹೊಸದಾಗಿ ಲಾಂಚ್ ಆಗಿದೆ. ಇನ್ನೂ ಕೂಡ ಇದೆ, ಒಂದು 8 ದಿನ ಅಂತೂ ಟೈಮ್ ಇದೆ, ಆರಾಮ್ಸಿಗೆ ಅಪ್ಲೈ ಮಾಡ್ಬೋದು. ಲಾಸ್ಟ್ ಡೇಟ್ ಬಂದುಬಿಟ್ಟು December 10 ಕೂಡ ಇದೆ. ಓಕೆ, ನೋಡೋಣ ಇದ್ರ ಬಗ್ಗೆ ಏನೇನೆಲ್ಲ ಇದೆ ಅಂತಂದು. ಸರಿ, ನಿಮಗೆ ಗೊತ್ತಿರಬೇಕು, ಡಾಕ್ಟರ್ ಅಬ್ದುಲ್ ಕಲಾಂ ಸ್ಕಾಲರ್ಶಿಪ್ ಫಾರ್ ಮೆಡಿಕಲ್ ಆ್ಯಂಡ್ ಇಂಜಿನಿಯರಿಂಗ್ ಆಸ್ಪರೆಂಟ್ ಈಸ್ ಆನ್ ಇನಿಷಿಯೇಟಿವ್ ಫಾರ್ ಬಡ್ಡಿ ಫಾರ್ ಸ್ಟಡಿ ಇಂಡಿಯನ್ ಫೌಂಡೇಶನ್ ಟು ಫೈನಾನ್ಷಿಯಲ್ ಸಪೋರ್ಟ್ ಮೆರಿಟೋರಿಯಸ್ ಸ್ಟೂಡೆಂಟ್ಸ್ ಫ್ರಮ್ ಎಕನಾಮಿಕಲಿ ವೀಕ್ನರ್ ಸೆಕ್ಷನ್. ಓಕೆ, ಯಾರೆಲ್ಲ ಎಕನಾಮಿಕಲ್ಲಿ ಬರ್ಡನ್ ಆಗಿದ್ದರು ಅವ್ರಿಗೆ ಕೊಡ್ತಾ ಇದ್ದಾರೆ. ಓಕೆ, ಇದನ್ನು ಬಡ್ಡಿ ಫಾರ್ ಸ್ಟಡಿದಲ್ಲಿ ಈಗ ಸದ್ಯಕ್ಕೆ ನೀವು ಅಪ್ಲೈ ಮಾಡ್ಬೋದು. ಓಕೆ, ಆ್ಯಂಡ್ ದ ಸ್ಕಾಲರ್ಶಿಪ್ ಏಮ್ಸ್ ಟು ಹೆಲ್ಪ್ ನೀಡ್ ಸ್ಟೂಡೆಂಟ್ಸ್ ಆ್ಯಂಡ್ ಎನೇಬಲ್ ದೆಮ್ ಟು ಕಂಪ್ಲೀಟ್ ದೇರ್ ಪ್ರೊಫೆಷ್ನಲ್ ಪ್ರೋಗ್ರಾಮ್ ಇನ್ ಹೈಯರ್ ಎಜುಕೇಷನ್. ಓಕೆ, ಹೈಯರ್ ಎಜುಕೇಷನ್ ಕಲಿಯೋಕ್ಕೆ ಹೆಲ್ಪ್ ಆಗಲಿ ಅಂತಂದು ಮಾಡ್ತಿದ್ದಾರೆ. ದ ಫೈನಾನ್ಷಿಯಲ್ ಅಸಿಸ್ಟೆನ್ಸ್ ಈಸ್ ಓನ್ಲಿ ಸ್ಟೂಡೆಂಟ್ಸ್ ಆ್ಯಂಡ್ ಎನೇಬಲ್ ದೆಮ್ assistance only meant for students who take admission into ಗೌರ್ಮೆಂಟ್ ರೆಕಗ್ನೈಸ್ಡ್ ಪಬ್ಲಿಕ್ ಆರ್ ಪ್ರೈವೇಟ್ ಇಂಜಿನಿಯರಿಂಗ್ ಆರ್ ಮೆಡಿಕಲ್ ಇನ್ಸ್ಟಿಟ್ಯೂಷನ್ ಮಾತ್ರ. ಓಕೆ, ನಾನು ಮೊದಲು ಹೇಳ್ದಂಗೆ ಈಗ ಮೆಡಿಕಲ್ ಸ್ಟೂಡೆಂಟ್ಸು ಮತ್ತು ಇಂಜಿನಿಯರ್ ಸ್ಟೂಡೆಂಟ್ಸ್ಗೆ ಮಾತ್ರ ಕೊಡ್ತಿದ್ದಾರೆ, ಅದೊಂದು ತಲೆಯಲ್ಲಿ ಇಟ್ಕೋರಿ. ಮತ್ತು ಎಲಿಜಿಬಿಲಿಟಿನೂ ಕೂಡ ನೋಡೋದಂತಂದರೆ ನೋಡೋಣ ಅಂತ. ಓಕೆ, ಬಡ್ಡಿ ಫಾರ್ ಸ್ಟಡಿ ಇಂಡಿಯಾ ಫೌಂಡೇಶನ್ ಈಸ್ ಅನ್ ನಾಟ್ ಫಾರ್ ಪ್ರಾಫಿಟ್ ಆರ್ಗನೈಸೇಷನ್. ಓಕೆ, ಇಟ್ ಹ್ಯಾಸ್ ಬೀನ್ ಹೆಲ್ಪಿಂಗ್ ಡಿಸರ್ವಿಂಗ್ ಸ್ಟೂಡೆಂಟ್ಸ್ ಹೂ ಫೇಸ್ ಫೈನಾನ್ಷಿಯಲ್ ಪ್ರಾಬ್ಲಮ್ ಇನ್ ಕಂಪ್ಲೀಟಿಂಗ್ ದೇರ್ ಎಜುಕೇಷನ್. ಓಕೆ, ಇದು ಯಾವುದೇ ರೀತಿಯ ಪ್ರಾಫಿಟ್ ಮಾಡ್ಕೊಳ್ಳುವಂಥದ್ದು ಯಾವುದೋ ಒಂದು ಆರ್ಗನೈಸೇಷನ್ ಅಲ್ಲ, ಬೇರೆಯವರು ಒಂದು ಹೆಲ್ಪ್ ಆಗಲಿ ಅನ್ನೋಕ್ಕೋಸ್ಕರನೇ ತರೆದಿದ್ದಾರೆ. ಸೊ ಹಂಗಾಗ್ಬಿಟ್ಟು ಕೊಡ್ತಿದ್ದಾರೆ. ಓಕೆ, ಈಗ ಎಲಿಜಿಬಿಲಿಟಿ ನೋಡಿಬಿಡೋಣ. ಓಪನ್ ಫಾರ್ ಸ್ಟೂಡೆಂಟ್ಸ್ ಅಪಿಯರಿಂಗ್ ಫಾರ್ ನ್ಯಾಷನಲ್ ಆರ್ ಸ್ಟೇಟ್ ಲೆವೆಲ್ ಮೆಡಿಕಲ್ ಆರ್ ಇಂಜಿನಿಯರಿಂಗ್ ಎಂಟ್ರೆನ್ಸ್ ಎಕ್ಸಾಮ್, ಯಾವುದಾದ್ರೂ ಒಂದು ಎಕ್ಸಾಮ್ಸ್ ಬರದೇ ಇರ್ತಾರೆ. ಓಕೆ, ನ್ಯಾಷನಲ್ ಲೆವೆಲ್ ಅಥವಾ ಸ್ಟೇಟ್ ಲೆವೆಲ್ಲಾದರೂ ನೀವು ಎಕ್ಸಾಮ್ ಬರೆದಿರ್ತಾರೆ. ಫಾರ್ ಎಕ್ಸಾಂಪಲ್ ನಮ್ಮ ಒಂದು ಕರ್ನಾಟಕದಲ್ಲಿ KCT ಎಕ್ಸಾಮ್ ಅಂತೂ ಸರ್ವೇಸಾಮಾನ್ಯವಾಗಿ ಬರದೇ ಇರ್ತಾರೆ. ಓಕೆ, ಆ್ಯಂಡ್ ಮಸ್ಟ್ ಬಿ ಆನ್ ಇಂಡಿಯನ್ ಸಿಟಿಜನ್. ಓಕೆ, ಒಂದು ಭಾರತೀಯ ನಾಗರಿಕರಾಗಿರಬೇಕು. ನೆಕ್ಸ್ಟ್ ದ ಅಪ್ಲಿಕೆಂಟ್ಸ್ ಮಸ್ಟ್ ಹ್ಯಾವ್ ಪಾಸ್ಡ್ ಕ್ಲಾಸ್ 12th ಬೋರ್ಡ್ ವಿತ್ ಮಿನಿಮಮ್ 55% ಮಾರ್ಕ್ಸ್. ಅಂತಂದರೆ ನೀವು PUC ಪಾಸ್ ಬಂದಿದ್ದೀರಿ ಅಂತಂದರೆ ನೀವು ಅಟ್ಲೀಸ್ಟ್ 55% ಆದರೂ ನೀವು ತೊಗೊಂಡಿರ್ಬೇಕಾಗಿರ್ತದೆ. ಆ್ಯಂಡ್ ನೀವು 2025 ನಂತರ ಬರುವಂಥ ಎಲ್ಲ ಸ್ಟೂಡೆಂಟ್ಸ್ ಇಲ್ಲಿ ಎಲ್ಲರೂ ಕೂಡ ಎಲಿಜಿಬಲ್. ಓಕೆ, 2021 ನಂತರ ಯಾರು ಬರ್ತಿದ್ರು ನೋಡ್ರಿ, ಎಲ್ಲರೂ ಕೂಡ ಎಲಿಜಿಬಲ್ ಇದ್ದಾರೆ. ಆ್ಯಂಡ್ ದ ಆ್ಯನ್ಯುವಲ್ ಫ್ಯಾಮಿಲಿ ಇನ್ಕಮ್ ಶುಡ್ ಬಿ ಲೆಸ್ ದೆನ್ 3 lakh ಅಂತಂದರೆ 3 ಲಕ್ಷಕ್ಕಿಂತ ಕಡಿಮೆ ನಿಮ್ಮದು ಒಂದು ಆದಾಯ ಇತ್ತಂತಂದರೆ ನೀವು ಕೂಡ ಆರಾಮ್ಸಿಗೆ ಅಪ್ಲಿಕೇಶನ್ ಆಗ್ಬೋದು. ಓಕೆ, ಇದರಿಂದ ಬೆನಿಫಿಟ್ಸ್ ನಿಮ್ಗೆ ಹೇಳ್ದಂಗೆ ಸ್ಟಾರ್ಟಿಂಗ್ ಹೇಳಿದೆ ನಿಮಗೆ 20,000 ರೂಪಾಯಿ ಅನ್ನೋದು ಕೊಡ್ತಾರೆ. ಓಕೆ, ನಿಮ್ಮ ಒಂದು ಅಂದರೆ ಬೇಸಡ ನೀವು ಒಂದು ಮೆರಿಟ್ ಮೇಲೆ ನಿಮ್ದು ಎಷ್ಟೆಷ್ಟು ಚೆನ್ನಾಗಿ ತಗೊಂಡಿತ್ತು ಅಂತಂದರೆ ಪರ್ಸೆಂಟೇಜ್ ಎಲ್ಲ ಇತ್ತಂತಂದರೆ ಸ್ವಲ್ಪ ಹುಡುಗರು ಏನು ಮಾಡ್ತಾರೆ, ಆಯ್ಕೆ ಮಾಡಿಕೊಂಡು ನಿಮ್ಗೆ ಇಲ್ಲೇ ಒಂದು ನೋಟಿಫಿಕೇಶನ್ ಕೂಡ ಕಳಿಸ್ತಾರೆ. ಅಂದರೆ ಅಪ್ಲೈ ಮಾಡೋದಂತಂದರೆ ಇದು ಬೇಕಾದ್ರೆ ಲಿಂಕ್ ನಾನು ಕಮೆಂಟ್ ಸೆಕ್ಷನಲ್ಲಿ ಕೊಡ್ತೀನಿ. ಆ್ಯಂಡ್ ವಾಟ್ಸಪ್ಪಲ್ಲೂ ಕೂಡ ಕಳಿಸ್ತೀನಿ. ಓಕೆ, ವಾಟ್ಸಪ್ ಚಾನಲ್ ಕೂಡ ಕಳಿಸ್ತೀನಿ. ಓಪನ್ ಮಾಡ್ಕೊಂಡು ಈ ರೀತಿ ಬರುತ್ತೆ ಬೇಸ್. ಸ್ವಲ್ಪ ನೋಡ್ಕೊರಿ, ಬೇಕಾದ್ರೆ ಅಪ್ಲೈನ ಅಂತ ಕ್ಲಿಕ್ ಮಾಡಿಕೊಂಡು ಇಲ್ಲಿ ನಿಮ್ಮ ಫಸ್ಟ್ ಟೈಮ್ ನೀವು ಏನಾದರೂ ರಿಜಿಸ್ಟ್ರೇಷನ್ ಆಗಿಲ್ಲ ಅಂತ ರಿಜಿಸ್ಟ್ರೇಷನ್ ಆಗಿಬಿಟ್ಟು ಲಾಗಿನ್ ಆಗಿಬಿಟ್ಟು ಆಮೇಲೆ ನೀವೆಲ್ಲನೂ ಕೂಡ ಕೇಳುವಂಥ ಡಾಕ್ಯುಮೆಂಟ್ಸ್ ಎಲ್ಲನೂ ಕೂಡ ಒಂದೊಂದಾಗಿ ಹಾಕ್ಕೊಂತ ಹೋಗ್ಬೇಕು. ಓಕೆ, ಇಲ್ಲಿ ಬೇಕಾದ್ರೆ ತೋರಿಸಿದ್ದಾರೆ ನೋಡ್ರಿ. ಮೊದಲಕ್ಕೆ ಅಪ್ಲೈ ನೋ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ನಿಮಗೆ ಫಸ್ಟ್ ರಿಜಿಸ್ಟ್ರೇಷನ್ ID ಕೇಳುತ್ತೆ. ಇನ್ ಕೇಸ್ ನಾಳೆ ರಿಜಿಸ್ಟರ್ ಆಗಿತ್ತು ಅಂದರೆ ಲಾಗಿನ್ ಹಾಕೊಂಡ್ಬಿಡ್ರಿ. ಡೈರೆಕ್ಟ್ ಲಾಗಿನ್ ಹಾಕಿದ ತಕ್ಷಣ ನಿಮ್ಮದು ಅವ್ರು ಓಪನ್ ಆಗುತ್ತೆ. ಓಕೆ, ಡಾಕ್ಟರ್ ಅಬ್ದುಲ್ ಕಲಾಂ ಸ್ಕಾಲರ್ಶಿಪ್ ಫಾರ್ ಮೆಡಿಕಲ್ ಆ್ಯಂಡ್ ಇಂಜಿನಿಯರಿಂಗ್ ಆಸ್ಪರೆಂಟ್ ಡೆಂಟಲ್ ಪೇಜ್ ಓಪನ್ ಆಗುತ್ತೆ. ಅದಾದ ತಕ್ಷಣ ನೀವು ಆರಾಮ್ಸಾಗಿ ನಿಮ್ಮ ಡಾಕ್ಯುಮೆಂಟ್ಸ್ ಏನೆಲ್ಲ ಕೇಳುತ್ತೋ ಅದನ್ನೆಲ್ಲನೂ ಕೂಡ ಹಾಕಿಬಿಟ್ಟು ಕೆಲವೊಂದಿಷ್ಟು ಕಂಡೀಷನ್ಸ್ ಕೇಳ್ತದೆ ಅದಕ್ಕೆಲ್ಲನೂ ಕೂಡ ಆಕ್ಸೆಪ್ಟ್ ಕೊಟ್ಬಿಟ್ಟು ನಿಮ್ದೆಲ್ಲನೂ ಕೂಡ ಓಕೆ ಎಲ್ಲನೂ ಕೂಡ ಕರೆಕ್ಟಾಗಿದೆಲ್ಲ ಒನ್ ಟೈಮ್ ನೋಡಿಕೊಂಡು ಸಬ್ಮಿಟ್ ಕೊಟ್ಟರೆ ನೀವು ಒಂದು ಅಪ್ಲಿಕೇಶನ್ ಮುಗಿತದ. ಇನ್ ಕೇಸ್ ನೀವು ಸೆಲೆಕ್ಟ್ ಆಗ್ತಂದರೆ ಅವರ ಒಂದು ಮೇಲು ಕೂಡ ಕಳಿಸ್ತಾರೆ. ಆ್ಯಂಡ್ ನಿಮಗೆ ವಾಟ್ಸಪ್ಗೆ ಕೂಡ ಮೆಸೇಜ್ ಕೂಡ ಬರ್ತದೆ, ಡೋಂಟ್ ವರಿ. ಅಥವಾ ಇಲ್ಲಿ ಮೇಲ್ ಅಂತೂ ಬಂದೇ ಬರುತ್ತೆ. ಓಕೆ, ಮೇಲ್ ಕೊಟ್ಟಿರ್ತೀರಿ ಅಥವಾ ಇಲ್ಲೂ ಕೂಡ ಲಿಸ್ಟಲ್ಲಿ ತೋರಿಸುತ್ತೆ ನಿಮ್ಮದು. ಓಕೆ, ನೀವು ಏನು ಕೇಸ್ ಆಗಿತ್ತಂದ್ರೆ ಯಾವ ರೀತಿ ಬರುತ್ತೆ ಅಂದ್ರೆ ನಮ್ದು ಯಾವ ರೀತಿ ಸೆಲೆಕ್ಷನ್ ಆಗಿದೆ ಯಾವ ರೀತಿ ಬರ್ತದೆ ಅಂತ ತೋರಿಸೋದಂದ್ರೆ ತೋರಿಸ್ತೀನಿ ನಿಮಗೆ. ಓಕೆ, ಈಗ ನನ್ನ ಒಂದು ಪ್ರೊಫೈಲಲ್ಲಿ ಬಂದಿದ್ದೀನಿ, ಅಂದರೆ ಬಡ್ಡಿ ಫಾರ್ ಸ್ಟಡಿಯಲ್ಲಿ ನಮ್ಮ ಪ್ರೊಫೈಲಲ್ಲಿ ಬಂದಿದ್ದೀನಿ. ಇಲ್ಲಿ ತೋರಿಸ್ತೀನಿ. ಓಕೆ, ಇಲ್ಲಿ ನಾನು ಪ್ರೊಫೈಲ್ ಬಂದ ತಕ್ಷಣ ಇಲ್ಲಿ ರಿಸಲ್ಟ್ ಅನೌನ್ಸಡಲ್ಲಿ ನಿಮ್ಮ ಕೇಸ್ ಸೆಲೆಕ್ಟೆಡ್ ಆಯಿತು ಅಂದರೆ ಈ ಒಂದು ಬರುತ್ತೆ. ಓಕೆ, ಈ ಒಂದು ನೋಡಿ ಇಲ್ಲಿ ಒಂದು ಸ್ಟೂಡೆಂಟ್ಸ್ ಓಕೆ HDFC ಬ್ಯಾಂಕ್ಸ್ ಪರಿವರ್ತನ ECSC ಪ್ರೋಗ್ರಾಮು ಆಗಿದೆ. ಓಕೆ, ಈ ಒಂದು ಸ್ಟೂಡೆಂಟ್ಸ್ ಏನಾಗಿದೆ ಅಂತಂದರೆ ಸೆಲೆಕ್ಟ್ ಆಗಿತ್ತು. ಸೊ ಹಂಗಾಗ್ಬಿಟ್ಟು ಇವನಿಗೂ ಕೂಡ ಎಷ್ಟು ಅಂತಂದರೆ 50,000 ರೂಪಾಯಿನ ಸ್ಕಾಲರ್ಶಿಪ್ ಬಂದಾಯ್ತು ಅಂತಂದರೆ ಅದೇ ರೀತಿಯಾಗಿ ನಿಮ್ಮದು ಕೂಡ ಬರ್ಬೋದು. ಓಕೆ, ಅಬ್ದುಲ್ ಕಲಾಂ ನಿಮ್ಮ ಕೇಸ್ ಹೇಳಿದೆ ನಾನು, ಅವ್ರದ್ದು ಕೂಡ ನಿಮ್ದು ಏನೋ ಸೆಲೆಕ್ಷನ್ ಆಗಿತ್ತು ಅಂದರೆ 20,000 ರೂಪಾಯಿ ಅನ್ನೋದು ಅನೌನ್ಸ್ಮೆಂಟ್ ಆಗುತ್ತೆ. ಓಕೆ, ಅದೇ ರೀತಿ ನೋಡಿರಿ ಬೇರೆ ಸ್ಟೂಡೆಂಟ್ಸು ಕೂಡ ಎಲ್ಲರದ್ದು ಎಷ್ಟು ಜನ ಆಗಿದೆ ಅಂತ ಎಲ್ಲರೂ ಕೂಡ ತೋರಿಸುತ್ತೆ. ಓಕೆ, ಅಂದರೆ ಸುಮಾರು ಈಗ ಈ ಒಂದು ಸ್ಕಾಲರ್ಶಿಪ್ಪಲ್ಲಿ 2419 ಸ್ಟೂಡೆಂಟ್ಸ್ನ ತೊಗೊಂಡಿದ್ರು. ಪ್ರತಿಯೊಂದು ಸ್ಟೂಡೆಂಟ್ಸು ಕೂಡ 50,000 ರೂಪಾಯಿದಂಗೆ ಕೊಟ್ಟಿದ್ದಾರೆ. ಓಕೆ, ಎಲ್ಲನೂ ಕೂಡ ಪ್ರತಿಯೊಂದು ಸ್ಟೂಡೆಂಟ್ಸು ಕೂಡ ಡೀಟೇಲ್ಸ್ ಆಗಿ ಇದರಲ್ಲಿ ಇರ್ತದೆ, ಅವ್ರವ್ರದ್ದು ಯಾವ್ದು ಇರುತ್ತೋ ನೋಡ್ಕೋಬೋದು. ಅದೇ ರೀತಿ ಈಗ ತೋರಿಸಿದ್ನಲ್ವ ನಾನು. ಓಕೆ, ಬ್ಯಾಕ್ ಬಂದು ತೋರಿಸ್ತೀನಿ ಇಲ್ಲಿ. ಓಕೆ,
ಇಲ್ಲಿ ಇದೆಲ್ಲ ಈ ಒಂದು ಸ್ಟೂಡೆಂಟ್ಸ್ದು HDFC ಬ್ಯಾಂಕ್ಸ್ ಪರಿವರ್ತನೆ EC SS ಪ್ರೋಗ್ರಾಮ್ ಫಾರ್ ಅಂಡರ್ ಗ್ರ್ಯಾಜುಯೇಷನ್ ಅಂತಂದರೆ ಈ ಒಂದು ಸ್ಟೂಡೆಂಟ್ಸು ಮೆರಿಟ್ ಕಮ್ ನೀಡ್ ಬೇಸ್ಡ್ ಮೇಲೆ ತೊಗೊಂಡಿದ್ದಾರೆ ಅಂತಂದ್ರೆ ನಿಮ್ಮದು ಕೂಡ ಮೆರಿಟ್ ಮೇಲೆ ಆಲ್ಮೋಸ್ಟ್ ಇಲ್ಲಿ ಬಡ್ಡಿ ಫಸ್ಟ್ ಡೇದಲ್ಲಿ ಮೆರಿಟ್ ಮೇಲೆ ಇರ್ತದೆ. ಕೆಲವೊಂದು ಟೈಮು ಇನ್ಕಮ್ಮು ಕೂಡ ಮ್ಯಾಟ್ರ್ ಆಗುತ್ತೆ. ಓಕೆ, ಎಸ್ಪೆಷಲಿ ಹೇಳಿದೆ ನಾನು ಅಬ್ದುಲ್ ಕಲಾಂ ಸ್ಕಾಲರ್ಶಿಪ್ ಬಂದುಬಿಟ್ಟು ಇಂಜಿನಿಯರಿಂಗು ಮತ್ತು ಮೆಡಿಕಲ್ ಸ್ಟೂಡೆಂಟ್ಸ್ಗೆ ಮಾತ್ರ ಆಗಿರ್ತದೆ, ಬೇರೆ ಒಂದು ಸ್ಟೂಡೆಂಟ್ಸ್ಗೆ ಹಾಕೋಕ್ಕೂ ಬರೋದಿಲ್ಲ. ಓಕೆ ಇದಿಷ್ಟು ನಿಮ್ಮದು ಒಂದು ಸ್ಕಾಲರ್ಶಿಪ್. ಯಾಕಂದರೆ ಬಂದಾದ ತಕ್ಷಣ ಎಲ್ಲಿ ಬರುತ್ತೆ ಅಂತ ಕೇಳ್ತಿದ್ವಿ. ಓಕೆ, ಅಪ್ಲಿಕೇಶನ್ ಹಾಕ್ತೀವಿ, ಬಟ್ ಸೆಲೆಕ್ಷನ್ ಆಗಿದ್ದು ಹೆಂಗೆ ಗೊತ್ತಾಗುತ್ತೆ? ನಿಮಗೆ ಸೆಲೆಕ್ಷನ್ ಆಗಿತ್ತು ಅಂದರೆ ನಿಮ್ಮೊಂದು ಪ್ರೊಫೈಲಲ್ಲಿ ಹೋಗ್ಬಿಟ್ಟು ಇಲ್ಲಿ ಚೆಕ್ ಮಾಡ್ಕೋರಿ ರಿಸಲ್ಟ್ ಅನೌನ್ಸ್ಡ್ ಅಂತಂದು. ಅನೌನ್ಸ್ಡ್ ಅಂತ ಬಂದುಬಿಟ್ಟು ಯಾವುದಾದ್ರೂ ಬಂದಿತ್ತಂದ್ರೆ ನಿಮ್ಮದು ಆ ಒಂದು ಸ್ಕಾಲರ್ಶಿಪ್ಗೆ ನೀವು ಬಂದಿದೆ ಅಂತ ಅರ್ಥ. ಓಕೆ, ಅವ್ರು ಒಂದು ಕಾಲ್ ಮಾಡಿಬಿಟ್ಟು ಒಂದು ಇಂಟರ್ವ್ಯೂ ಥರ ತೊಗೋಬೋದು. ಇಂಟರ್ವ್ಯೂ ಅಂದರೆ ಜಸ್ಟ್ ಕ್ವಶನ್ ಕೇಳ್ತಾರೆ, ನಿಮ್ಗೆ ಎದಕ್ಕೆ ಬೇಕು ದುಡ್ಡು, ಏನು ನೀಡಿದೆ ಅಂತ ಒಂದು ಟೈಮ್ ಕೇಳ್ತಾರೆ. ನಮ್ಗೆ ಈ ರೀತಿ ಪ್ರಾಬ್ಲಮ್ ಇದೆ ಅಂತ ಹೇಳ್ಕೊಂಡ್ರೆ ಸಾಕು ನಡೀತದೆ. ಓಕೆ, ಅದೇನು ನೀವು ಸೆಲೆಕ್ಷನ್ ಆದರೆ ಸಾಕು, ನಿಮ್ಗೆ 100% ಬರುತ್ತೆ ಅಂತ ತಿಳ್ಕೊಂಬಿಡಿ. ಓಕೆ, ಇದೇ ರೀತಿ ಯಾವುದಾದ್ರೂ ಸ್ಕಾಲರ್ಶಿಪ್ ಬಂದರೆ ತಿಳಿಸ್ತಿರ್ತೀನಿ. ಹಂಗೆ ಇಲ್ಲಿವರು ನಮ್ಮ ವಾಟ್ಸಪ್ ಚಾನಲ್ಗೆ ಜಾಯ್ನ್ ಆಗಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಯಾವ ನೆಕ್ಸ್ಟ್ ಡೇ ಬಾಯ್.